ಅಂಡ್ ಅಲ್ಲಿನ ಪರಿಸ್ಥಿತಿ ಏನು ಎತ್ತ ಅಂತ ನಾವು ಮಾತನಾಡಬಹುದಷ್ಟೇ. ಆದ್ರೆ ಅದನ್ನ ಕಣ್ಣಾರೆ ಕಂಡವರು ಮಾತಾಡಿದ್ದಾರೆ. 20% ಅಭಿಮಾನಿಗಳು ಮಾತ್ರ ಸ್ಟೇಡಿಯಂ ಒಳಗಡೆ ಇದ್ರು, ಇನ್ನು 80% ಹೊರಗಡೆನೆ ಇದ್ರು. ನಾವು 80% ಜನ ಹೊರಗಡೆನೆ ನಿಂತ್ಕೊಂಡಿದ್ವಿ. ಒಂದ್ಸಲ ಗೇಟ್ ಓಪನ್ ಮಾಡ್ತಾರೆ, ಆಮೇಲೆ ಕ್ಲೋಸ್ ಮಾಡ್ತಾರೆ, ಓಪನ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ, ಒಳಗಡೆ ಬಿಡ್ತಾರೆ ಅಂತ ಹೇಳಿ ಎಲ್ಲ ಒಂದ್ಸಲ ಎದ್ದು ಮುನ್ನುಗ್ಗೋ ಪ್ರಯತ್ನ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಕ್ಲೋಸ್ ಮಾಡ್ತಾ ಇದ್ರು. ಹಿಂಗಾಗಿದ್ರಿಂದನೇ ಈ ಓಪನ್ ಕ್ಲೋಸ್ ಮಾಡ್ಕೊಂಡೇ ಜನಜಂಗುಳಿ ತಳ್ಳಾಟ ನೂಕಾಟ ಆರಂಭ ಮಾಡಿದ್ರು. ಪೊಲೀಸರಿಂದ 10ಕ್ಕಿಂತ ಹೆಚ್ಚು ಜೀವ ಉಳಿತು. ಪೊಲೀಸರಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು ಅಂತ ಮಾತಾಡಿದ್ದಾರೆ. ಹೆಸರು ಮನೋಜ್ ಕುಮಾರ್ ಅಂತ, ಕೇಳಿಸ್ಕೊಳ್ಳಿ. 4:30 ಹೋಗಿದ್ವಿ. ಫುಲ್ ಕ್ರೌಡ್ ಇತ್ತು. ಕ್ರೌಡ್ ಹೇಗಿತ್ತು ಅಂತಂದ್ರೆ 20% ಸ್ಟೇಡಿಯಂ ಒಳಗಡೆ ಇದ್ರು, 80% ಔಟ್ಸೈಡ್ ಇದ್ರು. ಫುಲ್ ಕ್ರೌಡ್. ಗೇಟ್ 1 ನಿಮಿಷ ಓಪನ್ ಮಾಡ್ತಿದ್ರು, ಹಂಗೆ ಕ್ಲೋಸ್ ಮಾಡ್ತಿದ್ರು. 1 ನಿಮಿಷದಲ್ಲಿ 50 ಜನ ಒಳಗಡೆ ಹೋಗ್ತಿದ್ರು, ಇನ್ನು 20 ಜನ ಕೆಳಗಡೆ ನುಗ್ತಾ ಇದ್ರು. ಯಾರು ಪ್ರೊಟೆಕ್ಷನ್ ಬಂದಿಲ್ಲ ನಮಗೆ. ಆಕ್ಚುಲಿ ನಮ್ಗೆ ಬಂದಿರೋದು ಪೊಲೀಸರು ಸಪೋರ್ಟ್ ಬಂದಿರೋದಕ್ಕೆ ಇನ್ನೂ ಒಂದು 7-8 ಜನ, ಒಂದು 10 ಜನ ಸತ್ತಿರೋದು ಕಮ್ಮಿ ಆಯ್ತು. ಇಲ್ಲ, ಜನಸಂಖ್ಯೆ ಕಮ್ಮಿ ಆಯ್ತು. ಇಲ್ಲ ಅಂದ್ರೆ ಇನ್ನೂ 10 ಜನ ಜಾಸ್ತಿ ಸತ್ತಿರೋದು. ಆಕ್ಚುಲಿ ನಮಗೆ ಜಾಸ್ತಿ ಸಪೋರ್ಟ್ ಬಂದಿರೋದು ಪೊಲೀಸ್ ಇಲ್ಲ ಅಂತಂದ್ರೆ ಇನ್ನ ಸಾವುಗಳು ಜಾಸ್ತಿ ಆಗಿರೋದು. 4:30 ಹೋಗಿದ್ವಿ. ಫುಲ್ ಕ್ರೌಡ್ ಇತ್ತು. ಕ್ರೌಡ್ ಹೇಗಿತ್ತು ಅಂತಂದ್ರೆ 20% ಸ್ಟೇಡಿಯಂ ಒಳಗಡೆ ಇದ್ರು, 80% ಔಟ್ಸೈಡ್ ಇದ್ರು. ಫುಲ್ ಕ್ರೌಡ್. ಗೇಟ್ 1 ನಿಮಿಷ ಓಪನ್ ಮಾಡ್ತಿದ್ರು, ಹಂಗೆ ಕ್ಲೋಸ್ ಮಾಡ್ತಿದ್ರು. 1 ನಿಮಿಷದಲ್ಲಿ 50 ಜನ ಒಳಗಡೆ ಹೋಗ್ತಿದ್ರು, ಇನ್ನು 20 ಜನ ಕೆಳಗಡೆ ನುಗ್ತಾ ಇದ್ರು. ಯಾರು ಪ್ರೊಟೆಕ್ಷನ್ ಬಂದಿಲ್ಲ ನಮಗೆ. ಆಕ್ಚುಲಿ ನಮ್ಗೆ ಬಂದಿರೋದು